ಬನ್ನಿ ಈ ವರ್ಷದಲ್ಲಿ 2026 ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಕಮ್ಮಿ ಹೋದ ವರ್ಷ ಅಂದರೆ 2025 ಏಪ್ರಿಲ್ ತನಕ ಗುರುಬಲ ಇತ್ತು. ಅದೇ ಏಪ್ರಿಲ್ ತನಕ ಇವಾಗ ಕಟ್ಕೊಂಡು ಹೋಗಿದ್ರೆ ನಂತರ ಏನಾಗಿದೆ, ಇಲ್ಲಿವರೆಗೂ ಸ್ವಲ್ಪ ಕಷ್ಟನೇ ಇದ್ದಾವೆ. ಯಾಕಂದರೆ ಅಷ್ಟಮದಲ್ಲಿ ಗುರು ಬಂತು ಅಂದರೆ ಈ ಏನಾದರೂ ರೇಸಿಂಗ್ ಆ್ಯಪು ಅಥವಾ ಏನಾದರೂ ಶೇರ್ ಮಾರ್ಕೆಟು ಅಥವಾ ಇನ್ನೇನೋ ಡಬಲ್ ಆಗುತ್ತೆ, ಬಡ್ಡಿಗೆ ಬರುತ್ತೆ, ಫೈನಾನ್ಸ್ ಮಾಡೋಣ, ಈ ಥರ ಒಂದು ಹಲವಾರು ರೀತಿಯಲ್ಲಿ ದುಡ್ಡನ್ನ ಕಳ್ಕೊಂಡಿರುವಂಥವ್ರೆ ಜಾಸ್ತಿ. ತಾಯಿಯ ಆರೋಗ್ಯದ ವಿಚಾರ ಆಗಲಿ, ತುಂಬ ಗೊಂದಲ, ತುಂಬ ಒಂದು ಖರ್ಚು. ಎಲ್ಲೋ ಒಂದು ಕಡೆ ವೃಶ್ಚಿಕ ರಾಶಿಯವರು ಪಾಪ ನೋಡೋಕ್ಕೆ ಸ್ವಲ್ಪ ಒಂದು ಹೊರಟಾಗಿದ್ರು ಕೂಡ ಮನಸ್ಸು ತುಂಬ ಮೃದು. ಯಾರೇ ಕಷ್ಟ ಅಂದರೆ ಸಾಕು ಕಣ್ಣಲ್ಲಿ ನೀರು ಹಾಕುವಂಥದ್ದು, ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡುವಂಥ, ಅದರಲ್ಲೂ ಸ್ತ್ರೀಯರಾದ್ರಂತೂ ಮುಗ್ದೇ ಹೋಯಿತು. ನೋಡಿ, ಮುಖ್ಯವಾಗಿ 2026 ಜೂನ್ ನಂತರ ಅವರಿಗೆ ಗುರು ಉಚ್ಚ ಕ್ಷೇತ್ರಕ್ಕೆ ಬರ್ತಾರೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ತುಂಬ ಯೋಗವನ್ನು ಕೊಡುವಂಥ ಗುರುಗ್ರಹ ಅವ್ರಿಗೆ ನವಮುಖಿ ಬರುವಂಥದ್ದು. ಅಂದರೆ ನವಮುಖಿ ಬಂದಾಗ ಧರ್ಮ ತಿರ್ಕೋಣ ಅಂತ ಹೇಳ್ತೀವಿ. ಯಾಕಂದರೆ ಯೋಗ ಕೊಡೋದಂದರೆ ಗುರುಗ್ರಹ. ಅಂದರೆ ಅದೇ ಗುರುಗ್ರಹ ನಿಮಗೆ ಇಷ್ಟು ದಿನ ಗುರುಬಲ ಇರಲಿಲ್ಲ, ಈ ಕಡೆ ಶನಿ ಬಲ ಇರಲಿಲ್ಲ, ಈ ಕಡೆ ರಾಹು ಕೇತುಗಳು ತೊಂದರೆ. ವೃಶ್ಚಿಕ ರಾಶಿಗೆ ತುಂಬ ಒಂದು ತೊಂದರೆ ಅಂತ ಹೇಳ್ಬೋದು. ಇರೋವಂಥ 12 ರಾಶಿಗಳಲ್ಲಿ ತುಂಬ ಕಷ್ಟ ಅನುಭವಿಸಿದ್ದು, ಕಟ್ಟಿರೋ ಮನೆ ತಗೊಂಡ್ರೆ ಒಂದು ಒಳ್ಳೆ ಕಡೆ ಅಪಾರ್ಟ್ಮೆಂಟ್ ತೊಗೊಳ್ಳೋಂಥದ್ದು. ನೋಡಿ, ಸ್ವಲ್ಪ ದುಡ್ಡು ಕಾಸು ಅನುಕೂಲ ಇರೋಂಥವ್ರಿಗೆ ಖಂಡಿತ ಅಪಾರ್ಟ್ಮೆಂಟ್ ತೊಗೊಳ್ಳೋ ಯೋಗ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಒಂದು ಕಟ್ಟಿರೋ ಮನೆ ತಗೊಳ್ಳೋ ಯೋಗ ಇದೆ. ಮಕ್ಕಳ ವಿಚಾರದಲ್ಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 5 ತಿಂಗಳು ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನ ನೋಡ್ಕೊಳ್ಳಿ. ಓಂ ಶ್ರೀ ಸುಬ್ರಹ್ಮಣ್ಯ ನಮಃ, ಅದು ಋಣಮೋಚನ ಸುಬ್ರಹ್ಮಣ್ಯನ ಒಂದು ಸ್ತೋತ್ರ ಹೇಳಿ, ಅಥವಾ ಕುಜ ಅಷ್ಟೋತ್ತರನ ಒಂದು ಹೇಳಿದಂಥದ್ದು ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಯಾವುದೇ ಥರ ತೊಂದರೆ ಆದರೂ ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಖಂಡಿತ ಅದಕ್ಕೆ ಸಮಾಧಾನ ರೀತಿಯಲ್ಲಿ ಒಂದು ಪರಿಹಾರ ಕೊಡೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.